ನಿಮ್ಗೆ ಏನೇನು ತೊಂದರೆಗಳಾಗೋದು? ನನಗೆ ಭಾಳ ಸುಸ್ತಾಗೋದು, ಏನು ಹಿಡ್ಕೊಂಡು ಹೋಗೋಕೆ ಆಗ್ತಿರ್ಲಿಲ್ಲ, ಕೈಯಲ್ಲಿ ಸುಸ್ತು ಅನ್ಸೋದು, ಬೆನ್ನಲ್ಲಿ ನರ ಬಿಗಿಯೋವು, ಕಾಲೆಲ್ಲ ಒಂಥರ ಎಳಿದಂಗೆ ಆಗೋದು, ನರ ನೋವು ಬರೋವು ಎಲ್ಲ ಸುಸ್ತು ಅನ್ಸೋದು ಸರ್. ನನಗೆ ಭಾಳ ಸುಸ್ತು ಅನ್ಸೋದು ಸರ್. ನನಗೆ ಮೆಟ್ಲು ಹತ್ತಕ್ಕೆ ಆಗ್ತಿರ್ಲಿಲ್ಲ, ಏನಿಲ್ಲ, ಹಂಗೆಲ್ಲ ಪ್ರಾಬ್ಲಮ್ ಆಗಿತ್ತು ಸರ್. ನಿಮ್ಮ ಹತ್ರ ಅದಕ್ಕೆ ನಾವು ಚೆನ್ನಾಗಿ ಟ್ರೀಟ್ಮೆಂಟಿಗೆ ಬಂದಿದ್ವಿ ಸರ್. ನಾವು ಮೆಡಿಸಿನ್ ಏನಾರು ಕೊಟ್ಟಿವಿ ನಿಮಗೆ? ಇಲ್ಲ ಸರ್, ಕೊಟ್ಟಿಲ್ಲ ಮೆಡಿಷನ್. ಏನು ಚಿಕಿತ್ಸೆ ಮಾಡಿದ್ವಿ? ಸೂಜಿ ಚಿಕಿತ್ಸೆ ಮಾಡಿದ್ವಿ ಸರ್. ಸೂಜಿ ಚಿಕಿತ್ಸೆ, ಅಕ್ಯುಪಂಕ್ಚರ್ನ ನಿಮಗೆ ಮಾಡಿದ್ವಿ. ಎಷ್ಟು ವಿಸಿಟ್ ಮಾಡಿದ್ವಿ? ಒಂದು 13 ಸಲ ಮಾಡಿದ್ರಿ ಸರ್. ಮಾಡಿದ್ವಿ ಸರ್. 13 ಸಲ ಮಾಡಿದ ನಂತರ ನಿಮಗೆ ದಿನದಿಂದ ದಿನಕ್ಕೆ ಆ ನೋವು ಹೋಗಲ್ಲ ಕಡಿಮೆ ಆಗ್ತಾ ಬಂತ? ಕಡಿಮೆ ಆಗ್ತಾ ಬಂತು ಸರ್. ಸುಸ್ತು ಕಮ್ಮಿ ಆಗೋಕೆ ಬಂತು, ಓಡಾಡ್ತು, ಏನು ಕೆಲಸ ಮಾಡಿದ್ರೆ ಸುಸ್ತು ಅನ್ನಿಸ್ತಿರ್ಲಿಲ್ಲ ಸರ್, ಆರಾಮ ಅನ್ನಿಸ್ತು. ಆಮೇಲೆ ಅದ್ರ ಬರೀ ಸೂಜಿ ಚಿಕಿತ್ಸೆ ಮಾಡೋದ್ರ ಜೊತೆಗೆ ನಿಮಗೆ ನಾವು ಊಟದ ಪ್ರಕ್ರಿಯೆಗಳನ್ನು ಹೇಳ್ಕೊಟ್ಟಿದ್ವಾ? ಹ್ಞೂ ರೀ ಸರ್, ಹೇಳ್ಕೊಟ್ಟಿದ್ವಿ. ಗೋಲ್ಡನ್ ಮಿಲ್ಕ್ ಕುಡಿಯೋಕೆ ಹೇಳಿದ್ವಿ. ದಿವಸ ಗೋಲ್ಡನ್ ಮಿಲ್ಕ್ ಮಾಡ್ಕೊಂಡು ಕುಡಿತಿದ್ದೆ. ಆಮೇಲೆ ಸ್ವಲ್ಪ ಊಟನ ಒಂದೇ ಊಟ ಮಾಡಿರಿ, 2 ಹೊತ್ತು ಊಟ ಮಾಡಿಬಿಡ್ರಿ, ಆಮೇಲೆ ಸಿರಿಧಾನ್ಯದ ಊಟ ಮಾಡಿರಿ ಅಂತ ಹೇಳಿದ್ವಿ. ಆಮೇಲೆ ನಮಗೆ ಇದನ್ನು ತರಕಾರಿ ಜಾಸ್ತಿ ತಿನ್ನಿರಿ ಅಂತ ಹೇಳಿದ್ರಿ, ಸಲಾಡ್ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳಿದ್ರಿ. ಅದೆಲ್ಲ ಮಾಡ್ತಾ ಇದ್ದೀನಿ ಸರ್. ಈಗ ಎಷ್ಟು ತೂಕ ಇಳಿದಿರಿ? ಇಳಿದಿದ್ದೀನಿ ಸರ್. ಎಷ್ಟು? ಒಂದು 5 kg ಇಳಿದಿದ್ದೀನಿ. 5 kg ಬೇಕು. ಈಗ 1 ತಿಂಗಳ ನಂತರ ಮತ್ತೆ ಟೆಸ್ಟ್ ಮಾಡಿಸಿದಿರಿ ನಿಮ್ಮ ರಿಪೋರ್ಟ್. ಏನಿದೆ ನಿಮ್ಮ ರಿಪೋರ್ಟ್, ನೀವೇ ಹೇಳಿ. ನನ್ನ ರಿಪೋರ್ಟಲ್ಲಿ ಇವಾಗ ನಾರ್ಮಲ್ ಅಂತ ಬಂದಿದೆ ಸರ್. ನಾರ್ಮಲ್ ಅಂತ ಬಂದಿದೆ, ಫುಲ್ ನಾರ್ಮಲ್ ಅಂತ ಬಂದಿದೆ. ಸರಿ, ಖುಷಿ ಇದ್ದೀರಾ ನೀವು? ಖುಷಿ ಆಗಿದೆ ಸರ್. ಈ ವಿಡಿಯೋ ನಾನು ಅಪ್ಲೋಡ್ ಮಾಡ್ಬೋದಾ? ಮಾಡ್ಬೋದು ಸರ್, ತುಂಬ. ಯಾಕಂದ್ರೆ ಎಲ್ಲರಿಗೂ ಥೈರಾಯ್ಡನ್ನ ಮೆಡಿಸಿನ್ ಇಲ್ದಂಗೆನೆ ಆರಾಮ್ ಮಾಡ್ಕೋಬಹುದು ಅನ್ನೋದು 4 ಜನಕ್ಕೆ ಗೊತ್ತಾಗಿದೆ ಅನ್ನೋದು ನಮ್ಮ ಉದ್ದೇಶ. ನಾನೇ ಉದಾಹರಣೆ. ಎಸ್, ಥ್ಯಾಂಕ್ ಯು ಅಮ್ಮ. ನಾ ಇಲ್ಲಿ ಬಂದು ಇವ್ರ ಹತ್ರ ಸರ್ ಹತ್ರ ನಾರ್ಮಲ್ ಇದು ಥೈರಾಯ್ಡಿಗೆ ಚಿಕಿತ್ಸೆ ತೊಗೊಂಡಿದ್ದೀನಿ. ಮಾತ್ರೆ ಇಲ್ದಂಗೆ ಏನು ಇಲ್ದಂಗೆ ನೀವು ಇಲ್ಲಿ ಬಂದು ತಗೊಂಡು ಆರಾಮಾಗ್ರಿ ಅಂತೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಾನು ಆರಾಮಾಗಿದ್ದೀನಿ, ತುಂಬ ಖುಷಿ ಇದೆ ನನಗೆ ಇದಕ್ಕೆ.